ಉತ್ತಮ ಮಳೆ ಆಗ್ತಾ ಇದೆ, ರೈತರ ಕೃಷಿ ಚಟುವಟಿಕೆ ಚುರುಕು ಪಡಿತಾ ಇದೆ. ಆದರೆ ಈ ನಡುವೆ ಯೂರಿಯಾ ಗೊಬ್ಬರ ಸಿಗದೆ ರೈತರು ಅಲೆದಾಡುವಂತಾಗಿದೆ. 30 ಅಂಗಡಿಗಳಿಗೆ ಅಲೆದಾಡಿದ್ರು ಗೊಬ್ಬರ ಸಿಗ್ತಾ ಇಲ್ಲ ಅಂತ ರೈತರು ವಾಪಸ್ ಆಗ್ತಾ ಇದ್ದು, ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಜೊತೆಗೆ ಸಚಿವರುಗಳ ಸರ್ಕಾರಗಳ ವಿರುದ್ಧವಾಗಿ ಹಿಡಿಶಾಪ ಹಾಕ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡುವಂತಾಗಿದೆ. ಚಳಿಯನ್ನು ಲೆಕ್ಕಿಸದೆ ರಾತ್ರಿ ಇಡೀ ಗೊಬ್ಬರದ ಅಂಗಡಿ ಮುಂದೆ ವಾಸ್ತವ್ಯ ಮಾಡ್ತಿದ್ದಾರೆ. ಇನ್ನು ಮುಂಜಾನೆ ಬೇಗ ಗೊಬ್ಬರ ಸಿಗಲಿ ಅಂತ ರಾತ್ರಿಯಲ್ಲೂ ಪಾಳಿ ಕಾಯುವಂತಾಗಿದೆ. ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣ ಸಂಬಂಧ ಮತ್ತೋರ್ವನನ್ನ ಬಂಧಿಸಲಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಕಿರಣ್ ಅಲಿಯಾಸ್ ಡೆಡ್ಲಿ ಅಲಿಯಾಸ್ ಕಿಣಿ ಎಂಬಾತನನ್ನ ದಸ್ತಗಿರಿ ಮಾಡಲಾಗಿದೆ. ಇದರೊಂದಿಗೆ ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ರಾಯಚೂರಿನ ಮಸ್ಕಿ ತಾಲೂಕಿನ ಗೋರ್ನಾಳ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನೋರ್ವ ಕಂಠಪೂರ್ತಿ ಕುಡಿದು ಕುಸಿದು ಬಂದು ಶಾಲೆಯಲ್ಲಿ ಆತ ನಂತರ ಮಲಗಿಬಿಟ್ಟಿದ್ದ. ಮುಖ್ಯ ಶಿಕ್ಷಕ ನಿಂಗಪ್ಪ ಪಾಠ ಮಾಡದೆ ಶಾಲೆಯ ಮುಂಭಾಗನೇ ಮಲಗಿಬಿಟ್ಟಿದ್ದಾರೆ. ಇನ್ನು ಈತನ ವಿರುದ್ಧವಾಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ದಾವಣಗೆರೆಯಲ್ಲಿ ಪೊಲೀಸರು ಖೋಟಾ ನೋಟು ಜಾಲವನ್ನ ಪತ್ತೆ ಮಾಡಿದ್ದಾರೆ. ಸಪ್ತಗಿರಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿದ್ದಂತ ಕುಬೇರಪ್ಪ, ಸಂತೋಷ್ ಕುಮಾರ್ ಹಾಗೆ ವೀರೇಶ್ ಅನ್ನ ಬಂಧಿಸಲಾಗಿದ್ದು 3,75,400 ರೂಪಾಯಿಯಷ್ಟು ನಕಲಿ ನೋಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ಇಂಡಿಯಾ ಒಕ್ಕೂಟ ಕಿಡಿಕಾರಿದೆ. ಚುನಾವಣಾ ಆಯೋಗ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಲೋಕಸಭೆ ಕಲಾಪದ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಿವೆ. ವಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭಾ ಕಲಾಪವನ್ನು ಮುಂದೂಡಲಾಗಿದೆ. ಬಿಹಾರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ವಿರುದ್ಧವಾಗಿ ಕಿಚ್ಚು ಹೆಚ್ಚಾಗಿದೆ. ಸಂಸತ್ ಭವನದ ಬಳಿ ವಿಪಕ್ಷ ಸಂಸದರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರದ ನಡೆಯನ್ನ ಖಂಡಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ದಾರೆ. ಕೇರಳದ ಕಣ್ಣೂರಿನ ಸೆಂಟ್ರಲ್ ಜೈಲಿನಿಂದ ಪರಾರಿಯಾಗಿದ್ದ ಅತ್ಯಾಚಾರಿಯನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಎಸ್ಕೇಪ್ ಆಗಿ ಬಾವಿಯ ಒಳಗೆ ಅವಿತು ಕುಳಿತಿದ್ದ ಅತ್ಯಾಚಾರಿ ಗೋವಿಂದಚಾಮಿಯನ್ನ ಸಿನಿಮೀಯ ಶೈಲಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಒಂದು ಕೈಯಷ್ಟೇ ಹೊಂದಿರುವಂತಹ ಗೋವಿಂದಚಾಮಿ 25 ಅಡಿ ಎತ್ತರದ ಗೋಡೆ ಹಾರಿ ಕಾಲ್ಕಿದ್ದಾರೆ. ಒಡಿಶಾದ ಡೆಪ್ಯೂಟಿ ರೇಂಜರ್ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿದೆ. 1,04,00,000 ರೂಪಾಯಿ ನಗದು ಕಂಡು ಅಧಿಕಾರಿಗಳೇ ದಂಗಾಗಿದ್ದಾರೆ. 4 ಚಿನ್ನದ ಬಿಸ್ಕೆಟ್, 16 ಚಿನ್ನದ ನಾಣ್ಯಗಳು ಕೂಡ ಪತ್ತೆಯಾಗಿದೆ. ಅಪಾರ್ಟ್ಮೆಂಟ್ನಲ್ಲಿದ್ದಂಥ ಒಂದು ಸೀಕ್ರೆಟ್ ಬೀರುವಿನಲ್ಲಿ ಈ ರೀತಿಯಾಗಿ ಕಂತೆ ಹಣ ಪತ್ತೆಯಾಗಿದೆ. ವಿದೇಶ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟರು. 2 ದಿನ ಪ್ರವಾಸ ಕೈಗೊಂಡಿರುವ ಮೋದಿಗೆ ಭರ್ಜರಿ ಸ್ವಾಗತ ಕೋರಲಾಯಿತು. ಮಾಲ್ಡೀವ್ಸ್ ಅಧ್ಯಕ್ಷ ಮೊಯ್ಜು, ವಿದೇಶಾಂಗ ಸಚಿವರು, ಹಣಕಾಸು ಸಚಿವರು ಸ್ವಾಗತವನ್ನ ಕೋರಿದರು.